ಇನ್ನು ವಿಧಾನಸೌಧಕ್ಕೆ ಇಂದು ಎಚ್.ಡಿ. ರೇವಣ್ಣ ಚಪ್ಪಲಿಯನ್ನ ಧರಿಸದೆ ಬಂದಿದ್ರು. ಕಾಗದ ಪತ್ರ ಸಮಿತಿ ಸಭೆಯಲ್ಲಿ ಭಾಗಿಯಾಗಿದ್ರು ಎಚ್.ಡಿ. ರೇವಣ್ಣ. ಕಾಗದ ಸಮಿತಿ ಸಭೆಯಲ್ಲಿ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಚಪ್ಪಲಿಯನ್ನ ಹಾಕಿಕೊಳ್ಳದೆ ಬಂದಿದ್ರು. ಬಿಟ್ಟುಬಿಡಿ, ಈಗ ನನ್ನ ಬಿಟ್ಟುಬಿಡಿ, ಏನೇನು ಕೂಡ ಕೇಳಬೇಡಿ ಪ್ಲೀಸ್ ಅಂತ ಗೋಗರಿಯುವಂತಹ ಒಂದು ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಯಿತು. ನನ್ನ ಮಗನ ವಿಚಾರವನ್ನ ಕೇಳಬೇಡಿ, ಅದರ ಬಗ್ಗೆ ನೋ ಕಮೆಂಟ್ಸ್ ಅಂತ ಅವರು ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೇಸರ ಹೊರಹಾಕಿದ್ದಾರೆ. ಕಾಗದ ಪತ್ರ ಸಮಿತಿಗೆ ಬೇರೆ ಅಧ್ಯಕ್ಷ ಮಾಡಬೇಕು ಅಂತ ಗೊತ್ತಿಲ್ಲ. ಬನ್ನಿ